ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ನಾವು ಕಂಪ್ಯೂಟರ್ ವೀಡಿಯೋಸ್ ಮಾಡ್ತಾ ಇದ್ದೀವಿ. ಕಂಪ್ಯೂಟರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್. ಯಾಕಂದರೆ ನೀವು ಗ್ರೂಪ್ ಸಿ ಎಕ್ಸಾಮ್ಸು, PDO ಅಥವಾ ವಿಲೇಜ್ ಅಕೌಂಟೆಂಟ್ ಬರೀತಾ ಇದ್ದರೆ ನಿಮಗೆ ಕಂಪ್ಯೂಟರ್ ಅನ್ನೋದು ಬಹಳ ಪೇಪರ್ 2 ಅಲ್ಲಿ ದೊಡ್ಡ ಕಾಂಪೊನೆಂಟ್ ಆಗುತ್ತೆ. ಹಾಗಾಗಿ ಕಂಪ್ಯೂಟರ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈ ವಿಡಿಯೋಸ್ನ ನೀವು ತಪ್ಪದೇ ಕೊನೆವರೆಗೂ ನೋಡಿ ಅಂತ ನಾನು ಹೇಳ್ತೇನೆ. ನೀವೇನಾದರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಿದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ, ಮರಿದಿರಾ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವೀಡಿಯೋಸ್ನ ನೀವು ಹೆಚ್ಚೆಚ್ಚು ಶೇರ್ ಮಾಡಿ, ಹಾಗೆ ಒಂದು ಮರಿದಿರೋ ಲೈಕ್ ಬಟನ್ ಪ್ರೆಸ್ ಮಾಡಿ. ಓಕೆ, ಸೊ ಇನ್ನು ವೀಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾವು ಕ್ಲಾಸ್ 1 ನಾವು ಕಂಪ್ಲೀಟ್ ಮಾಡಿದ್ದೀವಿ, ಬೇಸಿಕ್ಸು, ಇಂಟ್ರಡಕ್ಷನ್ನು. ಇದು ಕ್ಲಾಸ್ 2 ಆಗುತ್ತೆ. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾವು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬಗ್ಗೆ ನೋಡೋಣ. ಅಂದರೆ ಕಂಪ್ಯೂಟ್ರಲ್ಲಿ ಏನೇನಿರುತ್ತೆ ಅನ್ನೋದು. ಮೊದಲನೇದಾಗಿ ಕಂಪ್ಯೂಟ್ರಲ್ಲಿ ಏನಿರುತ್ತೆ ಅಂದರೆ ಇನ್ಪುಟ್ ಇರುತ್ತೆ, ಔಟ್ಪುಟ್ ಇರುತ್ತೆ, ಹಾಗೆ ಒಂದು ಮಧ್ಯದಲ್ಲಿ CPU ಇರುತ್ತೆ. ನಿಮಗೆ CPU ಇರುತ್ತೆ. ಇನ್ಪುಟ್ಟು ಕಂಪ್ಯೂಟರ್ಗೆ ಇನ್ಪುಟ್ ಡೇಟಾ ಕೊಡುತ್ತೆ. CPU ಅದನ್ನು ಪ್ರಾಸೆಸ್ ಮಾಡುತ್ತೆ. ಅಂದರೆ CPUನಲ್ಲಿ ಕಂಟ್ರೋಲ್ ಯೂನಿಟ್ ಇರುತ್ತೆ, ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಯೂನಿಟ್ ಇರುತ್ತೆ, ಹಾಗೆ CPUನಲ್ಲಿ ಪ್ರೈಮರಿ ಮೆಮೊರಿ ಯೂನಿಟು ಇರುತ್ತೆ. ಎಕ್ಸ್ಟರ್ನಲಿ ನಾವು ಸೆಕೆಂಡ್ರಿ ಸ್ಟೋರೇಜ್ ಯೂನಿಟ್ ಅಟ್ಯಾಚ್ ಮಾಡ್ಕೊಳ್ಬೋದು. ಓಕೆ, ಸೊ ಹಾಗಾದರೆ ಕಂಪ್ಯೂಟ್ರಲ್ಲಿ ಏನೇನಿರುತ್ತೆ? ಇನ್ಪುಟ್ಟು, ಔಟ್ಪುಟ್ಟು, CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಟು ಮತ್ತು ಮೆಮೊರಿ ಯೂನಿಟ್ಟು. ಈ ಇನ್ಪುಟ್ನ ಕೆಲಸ ಏನಪ್ಪ ಅಂತ ಅಂದರೆ ಇನ್ಪುಟ್ ಕೊಡೋದು, ಕೋಡೆಡ್ ಇನ್ಫಾರ್ಮೇಷನಲ್ಲಿ ಕಂಪ್ಯೂಟರ್ಗೆ ಡೇಟಾ ಕೊಡೋದು. ಓಕೆ, ಸೊ ಇದು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಹಾಗೆ ಎಕ್ಸಾಂಪಲ್ ಕೀಬೋರ್ಡ್ ಮತ್ತು ಮೌಸ್ ಅಂತ ನಾವು ತೊಗೊಳ್ಬೋದು ಇನ್ಪುಟ್ಗೆ. ಔಟ್ಪುಟ್ ಏನಪ್ಪ ಅಂತ ಅಂದರೆ ಕಂಪ್ಯೂಟ್ರ್ ಏನು ಪ್ರಾಸೆಸ್ ಮಾಡುತ್ತೋ ಅದನ್ನು ರಿಸಲ್ಟ್ ರೂಪದಲ್ಲಿ ಔಟ್ಪುಟ್ ಕೊಡುತ್ತೆ. ಮಾನಿಟರ್ ಮೇಲೆ ತೋರಿಸುತ್ತೆ, ಪ್ರಿಂಟರ್ ಮೂಲಕ ಪ್ರಿಂಟ್ ಮಾಡ್ಕೊಳ್ಬೋದು. ಪ್ಲಾಟರ್ನೂ ಔಟ್ಪುಟ್ಗೆ ಎಕ್ಸಾಂಪಲ್ ಆಗುತ್ತೆ. ಇನ್ನು CPUನ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳೋದು, ಇವಾಗ CPUನಲ್ಲಿ ಸಿಂಗಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಹೇಳ್ತಾರೆ, ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತಾರೆ. ಈ CPUನ ಮೊದಲನೇ ಕೆಲಸ ಏನಪ್ಪ ಅಂದರೆ ಇನ್ಸ್ಟ್ರಕ್ಷನ್ಸ್ನ ಇನ್ಪುಟ್ನ ಮೇನ್ ಮೆಮೊರಿಗೆ ಇಂದ ರಿಜಿಸ್ಟರ್ಗೆ ಕಳಿಸೋದು, ಹಾಗೆ ಅದನ್ನು ಸ್ಟೋರ್ ಮಾಡೋದು, ಸೀಕ್ವೆನ್ಸಾಗಿ ಸ್ಟೋರ್ ಮಾಡೋದು. ಇನ್ನು ಇಂದೇನಪ್ಪ ಅಂದರೆ ಔಟ್ಪುಟ್ನ ನಾವು ಕೇಳಿದಾಗ ಔಟ್ಪುಟ್ಟಿಂದ ರಿಜಿಸ್ಟರಿಂದ ಮೇನ್ ಮೆಮೊರಿಗೆ ಮತ್ತು ಲೋಡ್ ಮಾಡೋದು. ಇದು CPUನ ಕೆಲಸ ಆಗುತ್ತೆ. ಈ CPUನಲ್ಲಿ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಇರುತ್ತೆ. ಈ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಏನಪ್ಪ ಅಂದರೆ ಇದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆಗುತ್ತೆ. ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಆಪ್ರೇಷನ್ಸ್ನ ಇದು ಕಂಡಕ್ಟ್ ಮಾಡುತ್ತೆ. ಇಲ್ಲೂ ಸಹ ರಿಜಿಸ್ಟರ್ಸ್ನ ALU ಯೂಸ್ ಮಾಡ್ಕೊಳುತ್ತೆ. ಹಾಗಾಗಿ ಲಾಜಿಕಲ್ ಆಪ್ರೇಷನ್ಸು ಆ್ಯಂಡು, ನಾಟು, ಆರು, XOR, ಅರ್ಥಮೆಟಿಕ್ ಆಪ್ರೇಷನ್ಸ್ ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ಈ ಕಾಂಪೊನೆಂಟ್ ಮಾಡುತ್ತೆ. ಹಾಗೆ ಬಿಟ್ ಶಾಫ್ಟಿಂಗ್ ಅಂದರೆ ಶಿಫ್ಟಿಂಗ್ ಆರ್ ರೊಟೇಟಿಂಗ್ ಅ ವರ್ಡ್ ಬೈ ಸ್ಪೆಸಿಫಿಕ್ ನಂಬರ್ ಬಿಟ್ ಅಂದರೆ ಶಿಫ್ಟ್ ಮಾಡೋದು, ಕಂಪೇರ್ ಮಾಡೋದು ಎಲ್ಲ ಕೆಲಸ ಮಾಡುತ್ತೆ. ಈ ರಿಜಿಸ್ಟರ್ ಏನಪ್ಪ ಅಂತ ಅಂದರೆ ಇದು ರಿಜಿಸ್ಟರ್ ಅಂದರೆ ನಾವು ಕ್ವಿಕ್ಲಿ ನಮಗೆಲ್ಲಾದರೂ ಆಕ್ಸೆಸ್ ಮಾಡಬೇಕು ಅಂದರೆ ಇದನ್ನು ನಾವು ಯೂಸ್ ಮಾಡ್ಕೊಳೋದು. ಇದು CPUನಲ್ಲಿ ಇಮಿಡಿಯೇಟ್ಲಿ ನಾವು ತೊಗೊಳೋ ಅಂಥದ್ದು. ಹಾಗಾಗಿ ಇದು ರಿಜಿಸ್ಟರ್ ಅನ್ನೋದು ಏನಿರುತ್ತೆ ಅಂದರೆ ಟಾಪ್ ಮೆಮೊರಿ ಅಲ್ಲಿ ಇರುತ್ತೆ. ಮೆಮೊರಿಲಿ ಸ್ಟೋರ್ ಮಾಡ್ಕೋತೀವಲ್ಲ, ಅದ್ರ ಜಾಗದಲ್ಲಿ ಟಾಪ್ ಪೊಸಿಷನಲ್ಲಿ ಯಾವ್ದು ಇರುತ್ತೆ ಅಂದರೆ ರಿಜಿಸ್ಟರ್ ಇರುತ್ತೆ. ಓಕೆ, ನೆಕ್ಸ್ಟ್ ಕಂಟ್ರೋಲ್ ಯೂನಿಟು. ಇದು ಕಂಟ್ರೋಲ್ ಮಾಡುತ್ತೆ, ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಮಧ್ಯೆ ಕಂಟ್ರೋಲ್ ಮಾಡುತ್ತೆ. ಹಾಗೆ ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, CPUಯಿಂದ ರಿಜಿಸ್ಟರ್ಗೆ ಹೋಗಬೇಕು ಅಂದರೆ ಸೆಟ್ ಆಫ್ ರೂಲ್ಸ್ ಇರುತ್ತೆ, ಅದನ್ನು ಇದು ಫಾಲೋ ಮಾಡುತ್ತೆ. ನೆಕ್ಸ್ಟ್ ಬಂದು ಮೆಮೊರಿ ಯೂನಿಟ್ ಸ್ಟೋರೇಜ್ ಪ್ರೋಗ್ರಾಮ್ಸು, ಡೇಟಾ ಎಲ್ಲ ಸ್ಟೋರ್ ಮಾಡ್ಕೊಳುತ್ತೆ. ಹಾಗಾಗಿ ಮೆಮೊರಿಲಿ ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡ್ರಿ ಮೆಮೊರಿ ಅಂತಿದೆ. ಇನ್ಪುಟ್ ಡೇಟಾನ ಪ್ರಾಸೆಸ್ ಮಾಡಿಕೊಂಡು ಅದು ಮೇನ್ ಮೆಮೊರಿಗೆ ಕೊಡುತ್ತೆ. ಓಕೆ, ಆಮೇಲೆ ಮೈಕ್ರೋ ಪ್ರೊಸೆಸರು, ಇದೊಂದು ಕಂಟ್ರೋಲಿಂಗ್ ಎಲಿಮೆಂಟ್ ಅಂತ ಹೇಳ್ಬೋದು ನಾವು ಕಂಪ್ಯೂಟರ್ನಲ್ಲಿ. ಇಲ್ಲಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅನ್ನೋದು ದೊಡ್ಡದಾಗೆ ಇರುತ್ತೆ. ಓಕೆನಾ, ಕಂಪ್ಯೂಟರ್ನ ಸ್ಪೀಡ್ ಮೈಕ್ರೋ ಪ್ರೊಸೆಸರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಎಕ್ಸಾಂಪಲ್ ಇಂಟೆಲ್ 4004 ಓಕೆನಾ, ಫಸ್ಟ್ ಮೈಕ್ರೋ ಪ್ರೊಸೆಸರ್ ಇದು. 1971 ಸೈಂಟಿಸ್ಟ್ ಟೆಡ್ ಹಾಫ್ ಅನ್ನೋರು ಇದನ್ನು ಇನ್ವೆನ್ಷನ್ ಮಾಡಿದರು. ಆಮೇಲೆ ಮದರ್ ಬೋರ್ಡ್ ಅನ್ನೋದು ಮೇನ್ ಸರ್ಕ್ಯೂಟ್ ಬೋರ್ಡ್ ಆಗುತ್ತೆ. ಓಕೆ, ಇದೊಂದು ಲಾಜಿಕಲ್ ಬೋರ್ಡ್ ಅಂತ ಅನ್ಕೊಬೋದು. ರ್ಯಾಮು, ರೋಮು ಎಲ್ಲ ಅಲ್ಲೇ ಫಿಟ್ ಮಾಡಿರ್ತಾರೆ. ಓಕೆ, ಹಾಗಾಗಿ ಮದರ್ ಬೋರ್ಡಲ್ಲಿ ಏನೇನಿರುತ್ತೆ ಅಂದರೆ ನೋಡಿ, CMOS ಬ್ಯಾಟ್ರಿ ಇರುತ್ತೆ, ಫ್ಯಾನ್ ಇರುತ್ತೆ, SMPS ಇರುತ್ತೆ, ಪ್ರೊಸೆಸರ್ ಚಿಪ್ ಇರುತ್ತೆ, BIOS ಚಿಪ್ ಇರುತ್ತೆ, ಎಕ್ಸ್ಪ್ಯಾನ್ಷನ್ ಸ್ಲಾಟು, PCI ಸ್ಲಾಟು, ಬಸಸ್ ಎಲ್ಲ ಮದರ್ ಬೋರ್ಡಲ್ಲೇ ಇರುತ್ತೆ. ಹಾಗೆ ಇಂಟರ್ ಕನೆಕ್ಷನ್ ಆಫ್ ಯೂನಿಟ್ಸ್ ಅಂದರೆ CPU ಒಂದು ಡೇಟಾನ ಇನ್ಸ್ಟ್ರಕ್ಷನ್ಸ್ನ
ಇನ್ಫಾರ್ಮೇಷನ್ನ ಏನು ಕಂಪ್ಯೂಟರ್ ಒಳಗಡೆ ಕೊಟ್ಟುವಾಗ ಏನಾಗುತ್ತೆ, ಅದ್ರ ಜೊತೆಗೆ ಪೆರಿಫೆರಲ್ ಡಿವೈಸಸ್ ಏನಿರುತ್ತೋ ಅದಕ್ಕೂ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಹಾಗಾದರೆ ಈ ಬಸ್ ಏನಪ್ಪ ಅಂದರೆ, ಬಸ್ ಇಸ್ ಸೆಟ್ ಆಫ್ ವೈರ್ಸ್ ಯೂಸ್ ಫಾರ್ ಇಂಟರ್ ಕನೆಕ್ಷನ್ ವೇರ್ ಈಚ್ ವೈರ್ ಕ್ಯಾನ್ ಕ್ಯಾರಿ 1 ಬಿಟ್ ಆಫ್ ಡೇಟಾ. ಇದೊಂದು ಇಂಟರ್ ಕನೆಕ್ಷನ್. ಓಕೆನಾ, 1 ಬಿಟ್ ಆಫ್ ಡೇಟಾನ ಇದು ಏನು ಕ್ಯಾರಿ ಮಾಡುತ್ತೆ. ಹಾಗಾಗಿ ಇದನ್ನು ಎಲೆಕ್ಟ್ರಾನಿಕ್ ಸಿಗ್ನಲ್ ಮೂಲಕ ಇದು ಕೊಡುತ್ತೆ. ಇಲ್ಲಿ 2 ಥರ ಬರುತ್ತೆ. ಏನು ಇಂಟರ್ನಲ್ ಬಸ್ ಅಂದರೆ ಏನು ಅಂದರೆ, ಇದು ಮದರ್ ಬೋರ್ಡಲ್ಲಿರೋ ಕಾಂಪೊನೆಂಟ್ಸ್ಗಳ ಮಧ್ಯೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಸಿಸ್ಟಮ್ ಬಸ್ ಅಂತಲೂ ಹೇಳ್ತಾರೆ. CPU ಮತ್ತು ಸಿಸ್ಟಮ್ ಮೆಮೊರಿಗಳ ಮಧ್ಯೆ. ಈ ಬಸ್ಸಲ್ಲಿ ಏನು ಕಂಟ್ರೋಲ್ ಬಸ್ ಅಂತ ಬರುತ್ತೆ. ಏನು ಕಂಟ್ರೋಲ್ ಬಸ್ನ ಕೆಲಸ ಏನು ಅಂದರೆ, ಟು ಕಮೆಂಟ್ ಟು ಆಕ್ಸೆಸ್ ದ ಮೆಮೊರಿ ಆರ್ ದಿ IO ಡಿವೈಸಸ್. ಮೆಮೊರಿನ ಆಕ್ಸೆಸ್ ಮಾಡಬೇಕು ಅಂದರೆ ನಾವು ಕಂಟ್ರೋಲ್ ಬಸ್ನ ನಾವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಅಡ್ರೆಸ್ ಬಸ್ ಅಂದ್ರೇನು, ಆ ಮೆಮೊರಿ ಎಲ್ಲಿದೆ ಅಡ್ರೆಸ್ ಮಾಡುತ್ತೆ ಅಲ್ಲ, ಅದನ್ನು ಅಡ್ರೆಸ್ ಬಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಡೇಟಾ ಬಸ್ ಅಂದರೆ ಡೇಟಾನ ಟ್ರಾನ್ಸ್ಫರ್ ಮಾಡಬೇಕು ಅಲ್ಲ, ಅದನ್ನು ಡೇಟಾ ಬಸ್ ಅಂತ ನಾವು ಹೇಳೋದು. ಇನ್ನೊಂದು ಎಕ್ಸ್ಟರ್ನಲ್ ಬಸ್ಸು. ಇದು ಡಿಫ್ರೆಂಟ್ ಎಕ್ಸ್ಟರ್ನಲ್ ಬಸ್ಸಸ್ ಇರುತ್ತೆ. ಪೆರಿಫೆರಲ್ಸು, ಎಕ್ಸ್ಪ್ಯಾನ್ಷನು, ಭಾಳಷ್ಟು ಟೈಪ್ ಇರುತ್ತೆ. ಇದನ್ನು ಎಕ್ಸ್ಪ್ಯಾನ್ಷನ್ ಬಸ್ ಅಂತಲೂ ನಾವು ಹೇಳ್ಬೋದು. ಹಾಗಾದರೆ ಇನ್ಸ್ಟ್ರಕ್ಷನ್ಸ್ ಹೇಗೆ ಅಂತ ಅಂದರೆ, ಇನ್ಸ್ಟ್ರಕ್ಷನ್ ಸೈಕಲ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಏನು ಯಾವುದೋ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಸ್ಟೋರ್ ಮಾಡಿರ್ತಾರೆ, ಅದನ್ನು ತೊಗೊಳುತ್ತೆ, ಅದು ಫೆಚ್ ಮಾಡುತ್ತೆ, ಅದನ್ನು ಡಿಕೋಡ್ ಮಾಡಿ ಮತ್ತೆ ಎಕ್ಸಿಕ್ಯೂಟ್ ಮಾಡುತ್ತೆ. ಈ ಥರ ಅದು ಸೈಕಲ್ನ ರನ್ ಆಗ್ತಾ ಇರುತ್ತೆ. ಓಕೆ, ಆಮೇಲೆ UPS ಅಂದರೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ. ಓಕೆನಾ, ಇದೊಂದು UPS ನಮಗೆ ಗೊತ್ತಿದೆ ಅಲ್ಲ, ನಮ್ಮ ಮನೆಗಳಲ್ಲೆಲ್ಲ ಬಳಸ್ತೀವಿ. ಆಮೇಲೆ ಪವರ್ ಸ್ಟ್ರಿಪ್. ಇದೊಂದು ಪವರ್ ಸ್ಟ್ರಿಪ್ ಅಂದರೆ ಇದೊಂದು ಎಲೆಕ್ಟ್ರಿಕಲ್ ಡಿವೈಸು. ಏನು ಕೆಪಾಸಿಟಿ ಆಫ್ ವಾಲ್ ಔಟ್ಲೆಟ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಡಿವೈಸಸ್ ಇಟ್ ಕ್ಯಾನ್ ಅಕಾಮಡೇಟ್ ಅಂತ ಹೇಳ್ತಾರೆ. ಇನ್ಸ್ಟ್ರಕ್ಷನ್ಸ್ ಕೋಡು. ಇದೊಂದು ಗ್ರೂಪ್ ಆಫ್ ಬಿಟ್ಸ್. ಇದು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ದು. ಇದಾದಮೇಲೆ ನಾವು ಡೈರೆಕ್ಟ್ಲಿ MCQಸ್ಗೆ ಬಂದುಬಿಡೋಣ. ಓಕೆ, ಮೊದಲನೇ MCQ ಏನಪ್ಪ ಅಂದರೆ, ಒಂದು ನಿಮಿಷ, ಪೇಜ್ ನಂಬರ್ ಏನಿದೆ. ಓಕೆ, ಡ್ಯಾಶ್ ಫಾರ್ಮ್ಸ್ ದಿ ಬ್ಯಾಕ್ ಬೋನ್ ಫಾರ್ ಬಿಲ್ಡಿಂಗ್ ಸಕ್ಸಸ್ಫುಲ್ ಕಂಪ್ಯೂಟರ್ ಸಿಸ್ಟಮ್. ಯಾವುದು ಅಂದರೆ ಕಂಪ್ಯೂಟರ್ ಆರ್ಕಿಟೆಕ್ಚರ್. ದ ಫಸ್ಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1970. Which circuit board is used in all electronic systems such as computer, calculators and digital system? ಯಾವುದು ಅಂದರೆ ಅದು ಆರ್ಕಿಟೆಕ್ಚರ್. ದ ಸಿಸ್ಟಮ್ ಯೂನಿಟ್ ಅಂದರೆ ಏನು? ಇಟ್ ಈಸ್ ದಿ ಕಂಟೈನರ್ ದಟ್ ಹೌಸಸ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್. Okay, which of the following is metal or plastic case that holds all the physical parts of the computer? System unit. The component that process data are located in which of the following? ಯಾವುದು ಅಂದರೆ ಅದು ಸಿಸ್ಟಮ್ ಯೂನಿಟಲ್ಲಿ. which of the following is not responsible for the performance of the computer? ಯಾವುದು ಅಂದರೆ ನಂಬರ್ ಆಫ್ ಕೀಸ್ ಇನ್ ದ ಕೀಬೋರ್ಡ್. ಹೌದು. A dash device is any device that provides information which is sent to the CPU. ಯಾವುದು ಅಂದರೆ ಅದು ಇನ್ಪುಟ್. ವಿಚ್ ಆಫ್ ದ ಫಾಲೋಯಿಂಗ್ ಇನ್ಕ್ಲೂಡ್ಸ್ ಆಸ್ ಅ ಟೈಪ್ ಆಫ್ ದಿ ಇನ್ಪುಟ್? ಯಾವುದು ಅಂದರೆ ಇದರಲ್ಲಿ ಎಲ್ಲಾನು ಇನ್ಪುಟ್ ಡಿವೈಸಸ್ ಅಲ್ವಾ. ಇನ್ಫಾರ್ಮೇಷನ್ ದಟ್ ಕಮ್ಸ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್ ಆ್ಯಂಡ್ ಫೆಡ್ ಇನ್ ಟು ಕಂಪ್ಯೂಟರ್ ಸಾಫ್ಟ್ವೇರ್ ಇಸ್ ಕಾಲ್ಡ್ ಏನು? ಇನ್ಪುಟ್. ಇನ್ಪುಟ್ ಯೂನಿಟ್ ಕನ್ವರ್ಟ್ಸ್ ಡೇಟಾ ಇನ್ ಕಂಪ್ಯೂಟರ್ ಇನ್ ವಿಚ್ ಫಾರ್ಮ್ ಅಂದರೆ ಅದು acceptable ಫಾರ್ಮಲ್ಲಿ. ದಿಸ್ ಯೂನಿಟ್ ಸೆನ್ಸ್ ದಿ ಪ್ರೊಸೆಸ್ಡ್ ರಿಸಲ್ಟ್ಸ್ ಟು ದಿ ಯೂಸರ್. ಯಾವುದು ಅಂದರೆ ಅದು ಮೆಮೊರಿ. ಔಟ್ಪುಟ್ ಯೂನಿಟ್ ಇನ್ಕ್ಲೂಡ್ಸ್ ಯಾವುದು? ಎಲ್ಲನೂ ಔಟ್ಪುಟ್ಟೇ ಆಗಿದೆ ಅಲ್ಲ. ದಿಸ್ ಕಾಂಪೊನೆಂಟ್ ಇಸ್ ರಿಕ್ವೈರ್ಡ್ ಟು ಪ್ರಾಸೆಸ್ ಡೇಟಾ ಇಂಟು ಇನ್ಫಾರ್ಮೇಷನ್ ಕನ್ಸಿಸ್ಟ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಯಾವುದು? CPU. CPU ಇಸ್ ಅ ಕಂಪ್ಯೂಟರ್. ಇನ್ನು ಕಂಪ್ಯೂಟರ್ ಕನ್ಸಿಸ್ಟ್ ಆಫ್ ಏನೇನು CPU ಇಲ್ಲಿ ಇರುತ್ತೆ ಅಂದರೆ ಕಂಟ್ರೋಲ್ ಯೂನಿಟು, ಅರ್ಥಮೆಟಿಕ್ ಯೂನಿಟು ಮತ್ತು ಮೆಮೊರಿ ಯೂನಿಟ್ ಇರುತ್ತೆ. ಆಮೇಲೆ ವಿಚ್ ಇನ್ಸ್ಟ್ರಕ್ಷನ್ ಇಸ್ ಯೂಸ್ ಫಾರ್ ಲೋಡಿಂಗ್ ಡೇಟಾ ಇಂಟು CPU ಅಕ್ಯುಮುಲೇಟರ್ ರಿಜಿಸ್ಟರ್ ಫ್ರಮ್ ಮೆಮೊರಿ? ಯಾವುದು? ಲೋಡ್. ಇದು ಇಂಪಾರ್ಟೆಂಟು. ಓಕೆ, ವೇರ್ ಡಸ್ ಕಂಪ್ಯೂಟರ್ ಆ್ಯಡ್ ಆ್ಯಂಡ್ ಕಂಪೇರ್ ಡೇಟಾ? ಎಲ್ಲಿ? CPU ಅಲ್ಲಿ. ಇನ್ ಕಂಪ್ಯೂಟರ್ ವಿಚ್ ಆಫ್ ದ ಫಾಲೋಯಿಂಗ್ ಯೂನಿಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಾಸೆಸಿಂಗ್ ಆ್ಯಂಡ್ ಆಲ್ಸೋ ನೋನ್ ಆಸ್ ಬ್ರೈನ್ ಆಫ್ ದಿ ಕಂಪ್ಯೂಟರ್? CPU. ದ ಮೇನ್ ಜಾಬ್ ಆಫ್ CPU ಇಸ್ ಟು ಏನು? ಎಲ್ಲ ಕೆಲಸ ಅಲ್ಲ. ಹೌದು. ದ ಮೇನ್ ಪರ್ಪಸ್ ಆಫ್ ಟೈಮ್ ಶೇರಿಂಗ್ ಟೆಕ್ನಿಕ್ ಯೂಸ್ಡ್ ಇನ್ ಕಂಪ್ಯೂಟರ್ ಇಸ್ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ದಿ CPU. CPU ಇಸ್ ಮೇಡ್ ಅಪ್ ಆಫ್ 2 ಸ್ಮಾಲರ್ ಕಾಂಪೊನೆಂಟ್ಸ್. ಯಾವುದು? ALU ಮತ್ತು CU. CPU ಕಂಪ್ರೈಸಸ್ ಆಫ್ ಕಂಟ್ರೋಲ್ ಮೆಮೊರಿ ಆ್ಯಂಡ್ ಯಾವುದು? ಅರ್ಥಮೆಟಿಕ್ ಆರ್ ಲಾಜಿಕ್ ಯೂನಿಟ್. ವಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಲಾಜಿಕಲ್ ಯೂನಿಟ್ ಇನ್ ದ CPU ಆಫ್ ದಿ ಕಂಪ್ಯೂಟರ್? ಏನು?
to compare numbers. Which unit of computer helps in communication between the memory and the arithmetic logical unit? ಯಾವುದು ALU. Which part of the computer is used for calculating and comparing? ಯಾವುದು ALU. Pick the one that is used for logical operations or comparisons such as less than or equal to or greater. ಯಾವುದು ಅಲ್ಲಿ ವರ್ಕ್ ಆಗೋದು ಅಂದರೆ ಅದು ALU ಅಲ್ಲಿ. What does ALU in computer denote? ಏನು ವೆರಿ ಸಿಂಪಲ್ ಕ್ವೆಶನ್ ಇದು. ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್. ಹೌ ಮೆನಿ ಟೈಪ್ಸ್ ಆಫ್ ಅರ್ಥಮೆಟಿಕಲ್ ಆಪರೇಷನ್ಸ್ ಡಸ್ ದಿ ALU ಆಫ್ ಎ ಕಂಪ್ಯೂಟರ್ ಪರ್ಫಾರ್ಮ್? ಎಷ್ಟು ಅಂತ ಅಂದರೆ ಅದು 4. Processor contain a control unit and arithmetic logical unit. Which of the following executes the computer commands? ಯಾವುದು ಅರ್ಥಮೆಟಿಕ್ಕು ಅಷ್ಟೇ, ಲಾಜಿಕಲ್ ಅಷ್ಟೇ. Which unit is a combinational digital electronic circuit that performs arithmetic and bitwise operations on interior binary numbers? ಯಾವುದು ALU. Internal memory in a CPU is nothing but ಯಾವುದು ಅಂದರೆ set of registers. Which among the following is a small set of data holding place that is part of the computer processor and may hold an instruction, a storage address or any kind of data? ಯಾವುದು ಅಂದರೆ ಅದು register. The portion of the CPU that coordinates the activities of all the other computer components is the ಯಾವುದು ಅಂದರೆ ಅದರಲ್ಲಿ control unit. Which among the following is an important circuitry in a computer system? 1 minute. Computer system that directs the operation of the processor. ಯಾವುದು ಅಂದರೆ ಅದು control unit. The part of the computer that coordinates all its function is called as the control unit. The control unit controls other units by generating control signals. Control unit of a digital computer is often called the nerve center. Memory unit that communicates directly with the CPU is called the main memory. CPU retrieves its data and instruction from main memory. Which computer memory is used for storing programs and data currently being processed by the CPU? ಯಾವುದು ಅಂದರೆ internal memory. The IO processor has the direct access to dash and contains a number of independent data channels. ಯಾವುದು main memory. The word computer usually refers to the central processing unit plus ಯಾವುದು external memory. Who invented the first microprocessor? ಯಾವುದು Ted Hoff. A microprocessor is the brain of the computer and also called as the microchip. Microprocessor can be used to make ಎಲ್ಲಾನು ಮಾಡ್ಬೋದು ಅಲ್ಲ. ಹೈ ಪವರ್ ಮೈಕ್ರೋಪ್ರೊಸೆಸರ್ ಇಸ್ ಎಲ್ಲ ಇವೆಲ್ಲನೂ ಹೈ ಪ್ರೊಸೆಸರ್ ಮೈಕ್ರೋಪ್ರೊಸೆಸರ್. ಆಮೇಲೆ ದ ಮೈಕ್ರೋಪ್ರೊಸೆಸರ್ ಆಫ್ ಅ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಮೆಷಿನ್ ಲ್ಯಾಂಗ್ವೇಜ್. ದ CPU and memory are located in which of the following devices? ಯಾವುದು ಮದರ್ ಬೋರ್ಡ್. Personal computers use a number of chips mounted on a main circuit board. What is the common name for such boards? Motherboard. Which of the following are the components that reside on motherboard? ಫ್ಯಾನ್ ಇರುತ್ತೆ ಅಲ್ಲ. ಮದರ್ಬೋರ್ಡಲ್ಲಿ ಆ್ಯಕ್ಚುಲಿ ಎಲ್ಲ ಇರುತ್ತೆ. ಎಸ್, ಮದರ್ಬೋರ್ಡಲ್ಲಿ ಎಲ್ಲ ಇರುತ್ತೆ. ಓಕೆ. ಡ್ಯಾಶ್ is the main printed circuit board PSP in a computer. ಯಾವುದು ಅಂದರೆ ಮದರ್ಬೋರ್ಡ್. Which one among the following is the main system board of the computer? ಯಾವುದು ಅಂದರೆ ಮದರ್ಬೋರ್ಡ್. The communication line between CPU, memory and peripheral is called as the bus. The physical connection between the microprocessor memory and other parts of microprocessor is known as the address bus. The read or write line belong to dash. Second one, memory name. Which of the following is used to connect and different external devices? ಯಾವುದು ಅಂದರೆ ಎಕ್ಸ್ಟರ್ನಲ್ ಬಸ್. ಆ ಕಂಪ್ಯೂಟರ್ ಎಕ್ಸಿಕ್ಯೂಟ್ಸ್ ಪ್ರೋಗ್ರಾಮ್ ಇನ್ ದ ಸೀಕ್ವೆನ್ಸ್ ಆಫ್ ಸೀಕ್ವೆನ್ಸು ಅಂದರೆ ಅದು ಫೆಚ್, ಡಿಕೋಡ್ ಮತ್ತು ಎಕ್ಸಿಕ್ಯೂಟ್. ವಿಚ್ ಇಸ್ ನಾಟ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ಕಂಪ್ಯೂಟರ್. ಯಾವುದು ಅಂದರೆ UPS ಅಲ್ಲ. ಹೌದು. A device that not only provides surge protection but also furnishes the computer with battery backup power.
ಡ್ಯೂರಿಂಗ್ ಅ ಪವರ್ ಔಟ್ರೇಜ್. ಏನು ಅದು UPS. ವಾಟ್ ಈಸ್ ಪವರ್ ಸ್ಟ್ರಿಪ್? ಪವರ್ ಸ್ಟ್ರಿಪ್ ಅಂದರೆ ಇಟ್ ಈಸ್ ಅನ್ ಎಲೆಕ್ಟ್ರಿಕಲ್ ಡಿವೈಸ್ ದಟ್ ಈಸ್ ಯೂಸ್ ಟು ಎಕ್ಸ್ಪ್ಯಾಂಡ್ ದಿ ಕೆಪಾಸಿಟಿ ಆಫ್ ಅ ವಾಲ್ ಔಟ್ಲೆಟ್ ವಿಚ್ ಅಕಾಮಡೇಟ್ ದಿ ಡಿವೈಸಸ್. ಸೊ ಇಷ್ಟು ಏನು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬಗ್ಗೆ. ಓಕೆ, ಸೊ ನಾವು ಏನು ಥಿಯರಿನೂ ಓದಿದ್ವಿ, ಜೊತೆಗೆ MCQಸು ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಇಷ್ಟು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬಗ್ಗೆ. ಯಾರ್ಯಾರು ಕ್ಲಾಸ್ 1 ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ಓಕೆನಾ, ನಾನು ಕಂಪ್ಯೂಟರ್ ಅನ್ನೋದನ್ನೇ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ, ದಯವಿಟ್ಟು ಅಲ್ಲಿ ಹೋಗಿ ನೀವು ಮರಿದಿರ ಚೆಕ್ ಮಾಡಿ. ಹಾಗೆ ನನಗೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಅದನ್ನು ಲಿಂಕ್ ನಾನು ಹಾಕಿರ್ತೀನಿ, ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನು ಜಾಯ್ನ್ ಆಗಿ. ಯಾಕಂದರೆ ನಾನು PDFದು ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಅಲ್ಲೇ ಹಾಕೋದು. ಓಕೆ, ಸೊ ನಾವು ಮುಂದಿನ ವೀಡಿಯೋನಲ್ಲಿ ನಾವು ಭೇಟಿ ಆಗೋಣ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿಲ್ದವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಹಾಗೆ ನೀವೊಂದು ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಓಕೆನಾ, ಸೊ ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್.